ಇಲ್ಲ ಅವಾಗ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ. ಈಗ ಅದು ಇಲ್ಲ, ನಾನು ಆಲ್ಮೋಸ್ಟ್ 2 years ಬ್ಯಾಕೆ 7,000 ರೈಸ್ ಮಾಡ್ಕೊಂಡ್ವಿ. ಓಕೆ. ಬಟ್ IOCL ಬಿಟ್ಟು ಮತ್ತೆ ಗೇಲ್ ಅಗ್ರಿಮೆಂಟ್ ಸೈನ್ ಮಾಡಿದ್ವಿ. IOCL ಆಗಲಿಲ್ಲ ಆಫ್ಟೆಕ್ಕು. MOPNG ಅವರು ಬಂದು ಇಲ್ಲಿಗೆ ಇವರು IOCLಗೆ ಮತ್ತು ಗೇಲ್ನವ್ರ ಕಳಿಸಿ ಇಲ್ಲೇ ಕುತ್ಕೊಂಡು ಮಾತಾಡಿ ಕಡೆಗೆ ಗೇಲ್ ಅಂಡರ್ CBG CGD ಸಿಂಕ್ರನೈಸೇಷನ್ ಸ್ಕೀಮು ತಗೊಳಕ್ಕೆ ಒಪ್ಕೊಳ್ತು. ಓಕೆ. ನಾವು ಕೆಪಾಸಿಟಿ ಬಿಲ್ಡ್ ಮಾಡ್ಕೊಂಡಿದ್ದು ಅಪ್ ಟು 2,000 kgs ಕ್ಯಾಸ್ಕೇಡು. ಅದಾದ ನಂತರ ಉಳಿದಿದ್ದೆಲ್ಲ ಪೈಪ್ಲೈನ್ಗೆ ಅಂತ ಆಗಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಬೇಸ್ಡ್ ಆನ್ ದಟ್ ಪೈಪ್ಲೈನ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಇನ್ನೊಂದು 5 kilometers ಇದೆ. PWD ಪರ್ಮಿಷನ್ ಪೆಂಡಿಂಗ್ ಇತ್ತು. ಮೊನ್ನೆ ಲಾಸ್ಟ್ ಥರ್ಸ್ಡೇ ಪರ್ಮಿಷನ್ ಸಿಕ್ಕಿದೆ ಅದನ್ನು. ಸೊ ಅದು ಲೇ ಮಾಡ್ಕೊಂಡು ಬರ್ತಾರೆ. ಲೈನ್ ಲೇ ಮಾಡ್ಕೊಂಡು ಬಂದಮೇಲೆ ನಮ್ಗೆ ಫುಲ್ ಫ್ಲೆಡ್ಜೆಡ್ ಪ್ರೊಡಕ್ಷನ್ ಹೋಗುತ್ತೆ. ಈಗ ಸದ್ಯಕ್ಕೆ ನಾವೇನು 2,000 kgs ಅಷ್ಟೇ ಕ್ಯಾಪ್ ನಮ್ಮದು. 2,000ಗೆ ಒಂದು 100-200 kgs ಆ ಕಡೆ ಈ ಕಡೆ ಆಗ್ತಾ ಇದೆ. ಅದ್ರ ಮೇಲೆ ನಾವು ಹೋಗ್ತಾ ಇಲ್ಲ. ಬಟ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಬಟ್ ಬೇರೆ ಪ್ಲಾಂಟ್ಗಳು ಆ ಥರ ತೋರಿಸಲ್ಲ. 7,000 kg ಪ್ಲಾಂಟ್ ಅಂದರೆ 7 ಹೌದು ಸರ್. ಈಗ ಈ ಕೌಡಂಗ್ ಫೀಡ್ ಮಾಡಿದ್ರೆ ನಮಗೆ 1 ಟನ್ ಕೌಡಂಗ್ ಫೀಡ್ ಮಾಡಿದ್ರೆ 12 kg ಗ್ಯಾಸ್ ಬರುತ್ತೆ. ನಾರ್ತಲ್ಲಿ ಎಲ್ಲ ತೋರಿಸಿದ್ರು ಕೌಡಂಗ್ ಅಂತ, ಯಾಕಂದ್ರೆ ಗೋಶಾಲೆಯಿಂದ ಕೌಡಂಗ್ ಸಿಗುತ್ತೆ ಅಂತ. ಅದು ಬಿಟ್ಟು ಬೇರೆ ಪರಾಲಿ ಅಂತಾರೆ ಅವರು, ಪಡಿ ಸ್ಟ್ರಾಗೆ ಅದೆಲ್ಲ ಅವೆಲ್ಲ ಯೂಸ್ ಮಾಡ್ತಾರೆ. ಅದ್ರಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆಗ MDA ವಾಲ್ಯೂಮ್ ಕಮ್ಮಿ ಸಿಗುತ್ತೆ ಅಂತೇಳಿ ಅದನ್ನ ಯಾರು ತೋರಿಸ್ತಾರೆ, ಎಲ್ಲ ಕೌಡಂಗ್ ಅಂದ್ಕೊಂಡಿದ್ದಾರೆ. ನಾವಿಲ್ಲಿ ಯೂಸ್ ಮಾಡೋದು ಮಿಕ್ಸ್ಡ್ ಯೂಸ್ ಮಾಡ್ತೀವಿ. ನಮಗೆ ಪ್ರೆಸ್ ಮಾಡಲ್ಲಿ 40 to 45 kgs ವರೆಗೂ ಬರ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಕೌಡಂಗ್ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. ಇಲ್ಲಿ ಫೀಡ್ ಸ್ಟಾಕ್ ಬಂದು ಹಂಗಾದ್ರೆ ಕೌಡಂಗ್ ಪ್ಲಸ್ ಈ ಸದ್ಯಕ್ಕೆ ಪ್ರೆಸ್ ಮಡ್ ಹೊರಗಡೆಯಿಂದ ತರ್ತಾ ಇರೋದು. ನಂದು ನೇಪಿಯರ್ ಅಂಡರ್ ಕಲ್ಟಿವೇಶನ್ ಈಗ ಒಂದು 70 acres ಕವರ್ ಆಗಿದೆ. ಕಾಂಟ್ರಾಕ್ಟ್ FPO. ಸೊ ಆ ಕಡೆಯಿಂದ ಪರ್ಚೇಸ್ ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ. ಅದ್ರ ಜೊತೆ ಒಂದು ಸಮುನ್ನತಿ ಫೈನಾನ್ಷಿಯಲ್ಸ್ ಅಂತ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ವಾಲ್ವ್ ಆಗಿದೆ ಇದರಲ್ಲಿ. ಅವರು FPOಗಳನ್ನ ಫಾರ್ಮರ್ಸ್ ಅವರು ಬ್ರಿಡ್ಜ್ ಲೋನ್ ಕೊಟ್ಕೊಂಡು ಅವ್ರು ನೋಡ್ಕೊತಾರೆ. ಸೊ ನಮ್ದು ಅದೇನು ನಮಗೂ ಡೈರೆಕ್ಟ್ ಸಮುನ್ನತಿಗೆ ಏನು ಇರಲ್ಲ. FPO ಮುಖಾಂತರ ಮಾಡ್ತಿದ್ದಾರೆ. ಯಾವ್ದು FPO ನೇಮೇನಪ್ಪ ರಾಮ್ಕುಮಾರ್? FPOಗಳ ನೇಮು ತಮಿಳ್ನಾಡು ತರೋದು ವಿಚಿತ್ರ ಹೆಸರು ಅದು. ಆನೆಯಲ್ಲೇ ಇಷ್ಟು ಸಪ್ಲೈ ಮಾಡಲಿಕ್ಕೆ ಡೈಲಿ ಸರ್. ಇದು ಟೋಟಲ್ ಈಗ ನಾವಿಲ್ಲಿ ಮಾಡ್ತಾ ಇರೋದು CBG ಪಾರ್ಕ್ ಅಂತ ಮಾಡಿರೋದು. ಈಗ ಟೋಟಲ್ ಇಲ್ಲಿ 10 plants ಬರ್ತಾ ಇರೋದು. ಇನ್ನು ಆಗ್ಬೇಕು ಎಲ್ಲ ಕಡೆ. ಆ ಕಡೆ ಕಾಂಪೌಂಡ್ ಹೊರಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಇರೋದು ಇದೆ, ಆ ಕಡೆಗೂ ಕನ್ಸ್ಟ್ರಕ್ಷನ್ ಇದೆ. ಅವೆಲ್ಲ ಸಪ್ರೇಟು. ಟೋಟಲ್ ಈಗ 64 tons ಕೆಪಾಸಿಟಿ ಅಷ್ಟು ಕಮಿಟ್ ಆಗಿಬಿಟ್ಟಿದೆ. 64 tons CBG ಪರ್ ಡೇ ವಾಲ್ಯೂಮ್ಗೆ ನಾವು ಆಲ್ರೆಡಿ ಕಮಿಟ್ ಆಗಿದೆ. ಸೊ 100 tonsಗೆ ಅಂತ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದೀವಿ. 100 tons ಅಂದರೆ ಆಲ್ಮೋಸ್ಟ್ 5,000 acres ಗ್ರಾಸ್ ಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ನಾವೇ ಇನ್ವಾಲ್ವ್ ಆಗಿ ಮಾಡೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ಸಮುನ್ನತಿ ಜೊತೆ ಮಾತಾಡಿದ್ರೆ, ಸಮುನ್ನತಿ ದೇ ಆಪರೇಟ್ ಇನ್ 24 states ಫೈನಾನ್ಷಿಯಲ್, ಓನ್ಲಿ ಅಗ್ರಿ ಫೈನಾನ್ಸ್ ಅಷ್ಟೇ ಅವ್ರದ್ದು. ಸಮುನ್ನತಿ ಫೈನಾನ್ಷಿಯಲ್ ಓನ್ಲಿ ಅಗ್ರಿ ಫೈನಾನ್ಸ್ ಅದು. ಅವರು ಬೇರೆ ಬೇರೆ ಸ್ಟೇಟ್ಸ್ ಇರೋದ್ರಿಂದ ಅವ್ರ ಮುಖಾಂತರ ನಾವು FPOಗಳು ಟಚ್ ಮಾಡೋದು ಈಸಿ ಆಗುತ್ತೆ ಅಂತೇಳಿ ಅವ್ರ ಅವ್ರೇನೋ ಸ್ಮಾಲ್ ಮಾರ್ಜಿನ್ಸ್ ಏನೋ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಪ್ರೊಕ್ಯೂರ್ಮೆಂಟ್ಗೆ ಈಸಿಯಾಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹಂಗಾರೆ ಫೀಡ್ ಸ್ಟಾಕ್ ಬಂದು ಮೇನ್ಲಿ ಇಲ್ಲ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು. ಬಟ್ ಇಟ್ ವಿಲ್ ಬಿ ನೇಪಿಯರ್ ನಿಮ್ದು. ನಮ್ಮ ನೇಪಿಯರ್ ಇನ್ನೂ ಆಗಿರಲಿಲ್ಲ ಅಂತೇಳಿ ನಾವು ಪ್ರೆಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ನೇಪಿಯರ್ ಪ್ಲಸ್ ಕೌಡಂಗ್. ಮತ್ತೆ ಮುನ್ಸಿಪಲ್ ವೇಸ್ಟು ಝೀರೋ ವೇಸ್ಟ್. ಮುನ್ಸಿಪಲ್ ವೇಸ್ಟ್ ಝೀರೋ. ಈಗ ಇದು ಮ್ಯಾಂಗೋ ಪಲ್ಪ್ ಯೂಸ್ ಮಾಡ್ತೀವಿ. ಮ್ಯಾಂಗೋ ಸ್ಲಡ್ಜ್ ಯೂಸ್ ಮಾಡ್ತೀವಿ. ಅದು ಪ್ರೊಸೆಸಿಂಗ್ ಯೂನಿಟಿಂದ ಅದು ತರಿಸ್ತಾ ಇದ್ದಾರೆ. ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಗಸ್ಟ್ವರೆಗೂ ಇರುತ್ತೆ. ಸೊ ಆ ಫ್ಯಾಕ್ಟ್ರಿ ಜೊತೆ ಇದು ಮಾಡ್ಕೊಂಡು ಮಾಡ್ಕೊಳ್ತಾರೆ. ಕ್ಯಾಪ್ರಿಕಾರ್ನ್ ಫುಡ್ಸ್ ಅಂತ ಒಂದಿದೆ, ಆಮೇಲೆ ABC ಅಂತಿದೆ. ಅವ್ರ ಜೊತೆ ಇದು ಮಾಡ್ತಾರೆ. ಈಗ ಇದ್ರದ್ದು LFM ಕೆಪಾಸಿಟಿ ಪರ್ ಡೇ ನಂದೀಗ ಟೋಟಲ್ ನನ್ನ ಪ್ರೊಡಕ್ಷನ್ ಇರೋದು LFM 70 tons ಬರುತ್ತೆ ಸರ್. ಎಷ್ಟು? 70 kiloliters. 70 kiloliters. ಓಕೆ.
To be honest- ಅಲ್ಲ ಇದು ಪ್ರೊಡಕ್ಷನ್ ಕೆಪಾಸಿಟಿನ ಆ್ಯಕ್ಚುಲ್ ಕೆಪಾಸಿಟಿನ ಆ್ಯಕ್ಚುಲ್ ಅಲ್ಲ, ಪ್ರೊಡಕ್ಷನ್. ನಾವು ಅಷ್ಟು ಪ್ರೊಡ್ಯೂಸ್ ಮಾಡ್ತಿರೋದು ಅಷ್ಟೇ. ಹಾಂ. ನಂದು ಟೋಟಲ್ ಪ್ರೊಡ್ಯೂಸ್ ಈ 7 ಟನ್ಸ್ ನಾನು ಪ್ರೊಡಕ್ಷನ್ ತಗೊಳಕ್ಕೆ ಹೋದ್ರೆ ನಾನು 200 ಕಿಲೋಮೀಟರ್ಸ್ ಕ್ರಾಸ್ ಆಗುತ್ತೆ. 200 ಕ್ರಾಸ್ ಆಗುತ್ತೆ. ಓಕೆ. ನಮ್ಗೆ ಗ್ಯಾಸ್ ಏನು ಹೋಗ್ತಾ ಇದೆಯೋ ಅದು ಅಷ್ಟಕ್ಕೆ ಅದ್ರ ಮೇಲೆ ಇದು. ಹಾಂ. ನನಗೆ ಗ್ಯಾಸ್ 2000 kgs ಅಷ್ಟೇ ಓಕೆ. ಫಿಲ್ಲಿಂಗ್ ಕೆಪಾಸಿಟಿ ಇರೋದು ಇಲ್ಲಿ. ಹಾಂ. ಸೊ ಅದನ್ನ ಇನ್ಕ್ರೀಸ್ ಆದರೆ ಇದು ಜಾಸ್ತಿ ಆಗುತ್ತೆ. ಫಿಲ್ಲಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಲ್ಲ, ಪೈಪ್ಲೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಪೈಪ್ಲೈನ್ ಬಂದಮೇಲೆ ಫುಲ್ ವಾಲ್ಯೂಮ್. ಅಂದರೆ ಡೈರೆಕ್ಟಾಗಿ ಹೌದು. ಸಪ್ಲೈ ಇವಾಗ ಗ್ಯಾಸ್ ಸಿಲಿಂಡ್ರಿಗೆ ಇರಬೇಕು ಇದಾಗಲ್ಲ. ಓಕೆ. ನನಗೆ ಕ್ಯಾಸ್ಕೇಡ್ ಮೇಲೆ ಇನ್ವೆಸ್ಟ್ಮೆಂಟ್ ಸೇವ್ ಆಗುತ್ತೆ. ಹಾಂ. ಕ್ಯಾಸ್ಕೇಡ್ ಕ್ಯಾರಿಂಗ್ ಟ್ರಕ್ ಸೇವ್ ಆಗುತ್ತೆ. ಓಕೆ. ಕಂಪ್ರೆಸರ್ ಮೇಲೆ ಇನ್ವೆಸ್ಟ್ಮೆಂಟ್ ಅದು ಸೇವ್ ಎಲ್ಲಿ ಆಗುತ್ತೆ. ಕನೆಕ್ಟ್ ಆಗುತ್ತೆ ಗ್ಯಾಸ್? ಗೇಲ್ ಲೈನ್ ಸರ್, ಎಲ್ಲಿಗೆ? ಗೇಲ್ ಗ್ಯಾಸ್ ಲೈನ್ ಮಾಡ್ತಾ ಇದೆ. ಹೌದಾ? ಓಕೆ. ಹಾಂ. ಅದು ಆಲ್ಮೋಸ್ಟ್ 18.5 ಕಿಲೋಮೀಟರ್ಸು ಲೈನು. ಹಾಂ. 5.8 6 ಕಿಲೋಮೀಟರ್ಸ್ ಬಾಕಿ ಇದೆ ಇನ್ನು. ಓಕೆ. ಯಾವಾಗ ಕಂಪ್ಲೀಟ್ ಆಗ್ಬೋದು? ಅದು ಪರ್ಮಿಷನ್ ಇರಲಿಲ್ಲ, ಲಾಸ್ಟ್ ಅವರ್ಸೇ ಪರ್ಮಿಷನ್ ಆಗಿದೆ ಅವ್ರಿಗೆ. ಇನ್ನು ಸ್ಟಾರ್ಟ್ ಮಾಡ್ತಾರೆ ಸರ್ ಇವತ್ತು. ಸೊ ಅವಾಗ ಇದು ಕೆಪಾಸಿಟಿ ಜಾಸ್ತಿ ರ್ಯಾಂಪ್ ಅಪ್ ಮಾಡ್ಬಿಡ್ತೀವಿ. ಮಾಡ್ಬೋದು. ಈಗ ಫಿಲ್ಲಿಂಗ್ ಇದು ಅಂದರೆ 2000 ಫಿಲ್ಲಿಂಗ್ ಕಾನ್ಸಂಟ್ರೇಟ್ನ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ. ಅದು ಡೈಲಿ ಹೋಗುತ್ತೆ. ಎಲ್ಲಿ ಯಾರಿಗೆ ಸಪ್ಲೈ ಮಾಡುತ್ತೆ ಇದು? ಗೇಲ್ಗೆ ಕೊಡ್ತಾ ಇದೀವಿ. 1-2 ಇಂಡಸ್ಟ್ರೀಸ್ ಇದೆ. ಓಕೆ. ಈಗ 3 days ಬ್ಯಾಕ್ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ವಿ ಯಾವುದೋ ಒಂದು ಇಂಡಸ್ಟ್ರಿಗೆ, ಓಕೆ. ಸ್ಮಾಲ್ ವಾಲ್ಯೂಮಲ್ಲಿ. ಓಕೆ. ಗೇಲ್ಗೆ ಕ್ಯಾಸ್ಕೇಡ್ ಸ್ಟಾಪ್ ಮಾಡಿದ ಮೇಲೆ ಸುಮ್ಮನೆ ಈ ಇನ್ಸ್ಟ್ರೂಮೆಂಟ್ಸ್ನ ಬಿಟ್ಟರು ಹೋಗುತ್ತೆ. ಓಕೆ. ಹಂಗಾಗಿ ಆ ಫಿಲ್ಲಿಂಗ್ ಒಂದು ಸಗಿ ಇಟ್ಕೊಂಡಿರೋಣ ಅಂತ. ಇಲ್ಲಾಂದರೆ ಕ್ಯಾಸ್ಕೇಡ್ ವೇಸ್ಟ್. ಅದೊಂದ್ಸರಿ ಸ್ಟಾಪ್ ಮಾಡಿ ಸ್ವಲ್ಪ ದಿನ ಬಿಟ್ವಿ ಅಂದರೆ ಕಂಪ್ರೆಸರು ಕ್ಯಾಸ್ಕೇಡ್ ಎಲ್ಲ ಹೋಗುತ್ತೆ ವೇಸ್ಟ್. ಸೊ MDA ಸ್ಕೀಮು ಯಾವಾಗಲಿಂದ ಅಪ್ಲೈ ಮಾಡ್ತಾರದು? ಲಾಸ್ಟ್ ಸೆಪ್ಟೆಂಬರಿಂದ ನಾವು ರಿಜಿಸ್ಟರ್ ಮಾಡಿಕೊಂಡು ಮೂವ್ ಮಾಡ್ತಾ ಇರೋದು. ಈಗ ಅಂದರೆ ಇನ್ನೂ 1 year ಆಗಿಲ್ಲ, ಜಸ್ಟ್ 4 months, 4-5 months ಅಷ್ಟೇ. ಓಕೆ. ಸೊ ಅದ್ರ ಪ್ರಕಾರ 1500 ಪರ್ ಟನ್ MDA ಅಸಿಸ್ಟೆನ್ಸ್ ಬರುತ್ತಲ್ಲ? ಪರ್ ಕಿಲೋಮೀಟ್ರು. ಹಾಂ. ಇನ್ನೇನು ನಮಗೆ ಫುಲ್ಲಿ ಯಾವುದು ಪೇಮೆಂಟ್ಸ್ ಆಗಲಿಲ್ಲ. ಯಾವುದೋ ಫಸ್ಟು ಅಕ್ಟೋಬರ್ ಮಂತದ್ದು ಒಂದು ಸ್ವಲ್ಪ ಬಂತು ಅನಿಸುತ್ತೆ. ಏನೋ ಪ್ರೊಸೆಸ್ ಆಗಿದೆಯಂತೆ, ಇನ್ನೂ ಆಗಿಲ್ಲ. ಓಕೆ. ಅಂದರೆ ಈಗ ಎಷ್ಟು ಅಂದರೆ ಒಂದು ಮಂತಿನ ಪೂರ್ತಿ ಕೆಪಾಸಿಟಿದು ಒಟ್ಟಿಗೆ ಕ್ಲೈಮ್ ಆಗುತ್ತೆ ಹೇಗೆ? ಇಲ್ಲ ಸರ್, ನಾವು ಅಕ್ಟೋಬರ್ ಮಂತಲ್ಲಿ ಎಷ್ಟಪ್ಪ ವಾಲ್ಯೂಮ್ ನಮ್ಮದು ತುಂಬ ಕಮ್ಮಿ ಸರ್ ಮಾಡಿದ್ದು. ನಾವು ತುಂಬ ಕಮ್ಮಿನೇ ಮಾಡಿದ್ವಿ. ನಮಗೆ 600 ಕಿಲೋಮೀಟರ್ಸ್. 600. ಓಕೆ. ಪೂರ್ತಿ ಮಂತ್ಗೆ. ಓಕೆ. ಸೊ ಈಗ ಇದ್ರದ್ದು ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಬಂದರೆ LFO ಇದ್ರದ್ದು ಗ್ಯಾಸಿಂದಲ್ಲ LFO. ಸೊ ಇದು ಸದ್ಯ ಡೈರೆಕ್ಟ್ ಟು ಕಸ್ಟಮರ್ಸು, ಡೈರೆಕ್ಟ್ ಟು ಫಾರ್ಮರ್ಸು. ಓಕೆ. ಸೊ ಇದು ಬಿಟ್ಟರೆ ಡೀಲರ್ಸು ಮುಂದೆ ಯಾವ ಥರ ಪ್ಲ್ಯಾನ್ ಇದೆ? ಡೀಲರ್ಸು ಸರ್, ಡೀಲರ್ಸು LFOM ಕಷ್ಟ ಆಗುತ್ತೆ. ಈಗಲೂ ಅದೇ ನ್ಯಾಷನಲ್ ಕೆಮಿಕಲ್ ಫರ್ಟಿಲೈಸರ್ಸ್ ಇದೆ, ಅವ್ರಿಗೆ ಲೀಡ್ ಅವರೇ ಇರೋದು. ಅವ್ರ ಜೊತೆ ಟೈಅಪ್ ಆಗಿ ಮಾಡಬೇಕು. ಬಟ್ ಅವ್ರ ಜೊತೆ ಟೈಅಪ್ ಆದರೂ ನಾವು LFOM ಮೂವ್ ಮಾಡೋದು ಕಷ್ಟ ಆಗುತ್ತೆ. FOM ಆದರೆ ಮಾಡ್ಬೋದು. FOM ಮಾಡೋ ಪ್ಲ್ಯಾನಿಂಗ್. ಓಕೆ. ಸರ್, FOM LFOMಗೆ ಡಿಫ್ರೆನ್ಸ್ ಏನಂದರೆ, ನಾನು ಬೇರೆ ಪ್ಲಾಂಟ್ ಎಕ್ಸಾಂಪಲ್ ಕೊಡಲ್ಲ. ನಂದೀಗ ಪರಿಸ್ಥಿತಿಗೆ ಎಕ್ಸಾಂಪಲ್ ಕೊಡ್ತೀನಿ. ನಂದೀಗ 70 ಟನ್ಸ್ LFOM ಅಂದರೆ 70 ಕಿಲೋಮೀಟರ್ಸ್ LFOM ಹೊರಗಡೆ ಬರ್ತಾ ಇದೆ. 70 ಕಿಲೋಮೀಟರ್ಸ್ LFOM ಬರಬೇಕಾದ್ರೆ ಅದರ ಇನ್ಪುಟ್ಸು ಔಟ್ಪುಟ್ಸ್ಗೆ ಅದಕ್ಕೊಂದು ಈಕ್ವೇಷನ್ ಇದೆ. ಬೇಸ್ಡ್ ಆನ್ ದಟ್ ಗ್ಯಾಸ್ ಜನರೇಟ್ ಆಗೋದ್ರಲ್ಲಿ ಏನು ಅಂತ, ಬೇಸ್ಡ್ ಆನ್ ದಟ್ 490 kg ಅಮೋನಿಯಾ ಜನರೇಟ್ ಆಗುತ್ತೆ ಇದರಲ್ಲಿ. ಆ್ಯಸ್ ಎ LFOM ನೀವು ಇಮಿಡಿಯೇಟಾಗಿ ನಾವು ಸೇಲ್ ಮಾಡಿದ್ರೆ ಒಂದು 70% ಟ್ರಾನ್ಸ್ಫರ್ ಆಗುತ್ತೆ ಫೀಲ್ಡ್ಸ್ಗೆ. ನಾವು ಡ್ರೈ ಮಾಡಿದ್ರೆ ಅಮೋನಿಯಾ ಲಿಬ್ರೇಟ್ ಆಗಿಬಿಡುತ್ತೆ, ಏನು ಯೂಸ್ ಬರಲ್ಲ. ಸೊ ಅದಕ್ಕೆ ನಾವು ಆ ಕಡೆ ಎಷ್ಟಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಈಗಲೂ FOM ಇದೆ ಸ್ವಲ್ಪ ನಮ್ಮದು. ಅದು ಮೊದಲೆಲ್ಲ ನಾವು ಸೇಲ್ ಮಾಡಿರಲಿಲ್ಲ, ಏನು ಹಂಗೆ ಬಿಟ್ಟಿವಿ. ಒಂದು ಟ್ಯಾಂಕ್ ಬಿಟ್ಟಿದ್ವಿ, ಅದೆಲ್ಲ ಫುಲ್ ಡ್ರೈ ಆಗಿ ಸ್ಟಾಕ್ ಆಗಿ ಕುತ್ಕೊಂಡಿದೆ, ಅದನ್ನೇ ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಈಗ FPO ಜೊತೆನೂ ಲಿಂಕ್ ಮಾಡ್ತಾ ಇದ್ದೀರಾ? ಅಂದರೆ ಫಾರ್ಮರ್ಸ್ ಆದರೂ ಡೈರೆಕ್ಟಾಗಿ ಫಾರ್ಮರ್ಸ್ನೇ ಅವರು ಸಜೆಸ್ಟ್ ಮಾಡ್ತಾರೆ ಅವರಿಗೆ ಮಾಡೋಂಥದ್ದು. ಓಕೆ. ಸೊ ಇನ್ನು ಯಾವುದೇ ಪ್ರೈವೇಟ್ ಕಂಪ್ನಿ ಫರ್ಟಿಲೈಸರ್ ಕಂಪ್ನಿ ಜೊತೆ ಯಾವುದೇ ಟೈಅಪ್ ಹಂಗಿಲ್ಲ? ಓಕೆ.
ಸೊ ಕಂಪ್ಲೀಟಾಗಿ ಈಗ ನಿಮ್ಮದೆಲ್ಲ ಬಲ್ಕ್ ಸೇಲ್ಸ್ ಯಾವುದು ಪ್ಯಾಕೇಜ್ ಎಲ್ಲ bulk sales. 100% ಬಲ್ಕ್ ಸೇಲ್ ಆಗ್ತಾ ಇದೆ ಥ್ರೂ ಟ್ಯಾಂಕರ್ ಹಿಂದೆ ಒಂದು ಟ್ಯಾಂಕರ್ ಯೂಸ್ ಮಾಡ್ತಾರೆ. ಓಕೆ. ಸೊ ಮಂತ್ಲಿ ಒನ್ಸ್ ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ರ್ಯಾಂಡಮ್ ಆಗಿ ನಾವು ಲಿಸ್ಟ್ ಕೊಟ್ಟಿರ್ತೀವಿ, ಫಾರ್ಮರ್ಸ್ ಲಿಸ್ಟ್ ಕೊಟ್ಬಿಡ್ತೀವಿ, ಯಾರ್ಯಾರಿಗೆ ಸಪ್ಲೈ ಕೊಟ್ಟಿದ್ದೀವಿ ಅಂತ. ಅವ್ರು ಯಾವುದೋ ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಂಡ್ ಬರ್ತಾರೆ, ಯಾವ್ದಾರು ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಪಿಕ್ ಮಾಡ್ಕೊಂಬಂದು ಆ ಫಾರ್ಮರ್ ತೋರಿಸೋಂದ್ರೆ ಓಕೆ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಓಕೆ, ಜಸ್ಟ್ ಮಾನಿಟ್ರಿಂಗ್ ಸಿಸ್ಟಮ್. ಓಕೆ, ತೋರಿಸಿ ಅವ್ರ ಜೊತೆ ಅವ್ರು ಇಂಟ್ರಾಕ್ಟ್ ಮಾಡಿ ಅವ್ರದ್ದು ಇನ್ಪುಟ್ಸ್ ತಗೊಂತಾರೆ. ಓಕೆ. ಆ ಥರ ಇನ್ಪುಟ್ಸ್ ತಗೊಂಡ್ರೆ ಈಗ ಇಲ್ಲಿಗೆ ಅವರು ಈ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಂತ ಏನು ನಮ್ಮಲ್ಲಿ ಇದೆ, ನಮ್ಮ ಗ್ರೂಪ್ಗಳು ಇದಾವಂತೆ, ಅದು ಅವ್ರನ್ನ ಕರ್ಕೊಂಬಂದು ತೋರಿಸ್ತಾ ಇರೋದು ಅದನ್ನ ನೋಡಿ ಅವರು. ಓಕೆ ಓಕೆ. ಇಲ್ಲಿ ಹತ್ತಿರದಲ್ಲಿ ಒಂದು ಮಾಯಸಂದ್ರ ಇದೆಯಲ್ಲ, ಮಾಯಸಂದ್ರ ವಿಲೇಜ್, ಅಲ್ಲಿ ಸಹಜ ಆರ್ಗ್ಯಾನಿಕ್ಸ್ ಕೇಳಿರ್ಬೋದು. ಸಹಜ ಆರ್ಗ್ಯಾನಿಕ್ಸ್ ನನಗೆ ಐಡಿಯಾ ಇಲ್ಲ ಸರ್, ಫರ್ಟಿಲೈಸರ್ ಪೂರ್ತಿ ಅವ್ರು ನೋಡ್ಕೊತಾರೆ. ಹಾಂ, ಅವ್ರದ್ದು ಫಾರ್ಮರ್ಸ್ ಇದ್ದಾರೆ ತುಂಬಾ. ಸರ್ ಇಲ್ಲಿ ಏನಾಗಿದೆ, ನಮ್ಮ ಮನೆಕಲ್ ತಾಲೂಕಲ್ಲಿ ಕಮರ್ಷಿಯಲ್ ಕಲ್ಟಿವೇಶನ್ ಜಾಸ್ತಿ, ಅಂದರೆ ಫ್ಲೋರಿಕಲ್ಚರ್ಗೆ ಹೋಗ್ಬಿಡ್ತಾರೆ ಎಲ್ಲ ಆಲ್ಮೋಸ್ಟ್ ಏನು ಕಲ್ಟಿವೇಶನ್ ಆಗ್ತದೆ ಎಲ್ಲ ಗ್ರೀನ್ ಹೌಸು, ಐದರ್ ಓಪನ್ ಫೀಲ್ಡ್ ಆರ್ ಗ್ರೀನ್ ಹೌಸು, ಮ್ಯಾಕ್ಸಿಮಮ್ ಫ್ಲೋರಿಕಲ್ಚರ್ಗೆ ಹೋಗ್ತಾರೆ. ಸೊ ಹಂಗಾಗಿ ಅಲ್ಲಿ ಆರ್ಗ್ಯಾನಿಕ್ ಅಂತ ಯಾರು ನೋಡಲ್ಲ, ಈಲ್ಡ್ ಏನು ಅಂತ ನೋಡ್ತಾರೆ. ಬಟ್ ಅಡ್ವಾಂಟೇಜಸ್ ಇದೆ ಸರ್ ಆರ್ಗ್ಯಾನಿಕ್ ಇಂದ. ಆರ್ಗ್ಯಾನಿಕಲ್ಲಿ ಕರೆಕ್ಟಾಗಿ ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಮೈಟ್ಸ್ ಹತ್ರ ಬರಲ್ಲ. ಮೈಟ್ಸ್ ಬರಲ್ಲ. ಟ್ರಿಪ್ಸ್ ಕಂಟ್ರೋಲ್ ಇರುತ್ತೆ, ಡಿಸೀಸು ಕಂಟ್ರೋಲ್ ಇರುತ್ತೆ. ಇನ್ಸೆಕ್ಟ್ ಅಫ್ಕೋರ್ಸ್ ಬಂದೇ ಬರುತ್ತೆ, ಇನ್ಸೆಕ್ಟ್ ಬೇರೆ ಏನು ಆಪ್ಷನ್ ಇಲ್ಲ, ಬಂದೇ ಬರ್ತವೆ. ಬಟ್ ಬೇರೆ ಈ ಮೈನ್ಯೂಟ್ ಆರ್ಗಾನಿಸಮ್ಸ್ ಬರಲ್ಲ, ಅದು ಅವಾಯ್ಡ್ ಆಗುತ್ತೆ ಕಂಪ್ಲೀಟ್ಲಿ. ಓಕೆ ಓಕೆ. ಯಾವಾಗ ಪ್ಲಾಂಟ್ ವೀಕ್ ಆಗುತ್ತೋ ಆವಾಗಲೇ ಮೈಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಮೈಟ್ ಬರಲ್ಲ. ಸೊ ಈಗ ಎಲೆಫಾರ್ಮನ್ನ ಟೆಸ್ಟಿಂಗ್, ಕ್ವಾಲಿಟಿ ಟೆಸ್ಟ್ ಮಂತ್ಲಿ ಮಾಡ್ತಿದ್ದೀನಿ. ಮಂತ್ಲಿ ಅಲ್ಲ ಸರ್, ಬ್ಯಾಚ್ ವೈಸ್. 2000 ಕಿಲೋಲೀಟರ್ಸ್ಗೆ ಒಂದು ಬ್ಯಾಚು ಅಂತ ಮಾಡಬೇಕು. ಏನೇ 2000 ಕಿಲೋಲೀಟರ್ಸ್ಗೆ ಒಂದು ಬ್ಯಾಚ್. ಓಕೆ. ಬೇಸ್ ಅಂತ ನಾವು ಒಂದು 50 ಕಿಲೋಮೀಟರ್ಸ್ ಮೊದಲೇ ಮಾಡಿಸ್ಕೊಂತೀವಿ. ನಾವು 1900 ಕಿಲೋಮೀಟರ್ಸ್ ಒಂದು. ಇದು ಹಳೇದು ಸ್ಟೇಟ್ ಗೌರ್ಮೆಂಟ್. ಅಲ್ಲಪ್ಪ, ನಮ್ದು ಇದು ಮಾಡಿಸ್ತೀವಲ್ಲ NABL ಶ್ರೀರಾಮ್ ಇನ್ಸ್ಟಿಟ್ಯೂಟ್ ತಗೊಂಬನ್ನಿ. ಓಕೆ, ಅಂದರೆ ಅದು ಇದೇನು ನಾರ್ಮ್ಸ್, ಅದು 2000 ಕಿಲೋಮೀಟ್ರಿಗೆ ಒಂದು ಬ್ಯಾಚ್, ಎವ್ರಿ ಬ್ಯಾಚ್ ಆಗಬೇಕು ಅಂತಿದೆ. ಓಕೆ. ಬಟ್ ಟು ಬಿ ಆನೆಸ್ಟ್, ಅದು ರಾಂಗ್ ಸರ್. ಅದು ಮತ್ತೆ ಸ್ಟಾಕ್ ಮಾಡಬಾರ್ದು, ಸ್ಟಾಕ್ ಮಾಡಬಾರ್ದು. ಕರೆಕ್ಟ್, ಅದು ಫ್ಲೋ ಆಗ್ತಾನೆ ಇರಬೇಕು. ರ್ಯಾಂಡಮ್ ಆಗಿ ಇವ್ರು ಸ್ಯಾಂಪಲ್ ಮಂತ್ಲಿ ಟ್ವೈಸ್ ನೀವು ಚೆಕ್ ಮಾಡಿ ಅಂತ ಹೇಳಿ ತೊಂದರೆ ಇಲ್ಲ, ಅದು ಮಾಡ್ಬೋದು. ಅದು ನಾವು ಯಾವಾಗ ಸ್ಟಾಕ್ ಮಾಡ್ತೀವಿ ಅವಾಗ ನ್ಯೂಟ್ರಿಯೆಂಟ್ ಡಿಪ್ಲೀಷನ್ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದಲ್ಲ, ಅಮೋನಿಯಾ ಲಿಬರೇಟ್ ಹೋಗ್ತಾ ಇರುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಸುಮ್ಮನೆ ಕುತ್ಕೊಳ್ಳಲ್ಲ, ಅವು ತಿಂತಾ ಇರ್ತವೆ, ಅಲ್ಲಿ ಏನು ಯೂಸ್ ಬರಲ್ಲ. ಮೈಕ್ರೋ ಆರ್ಗಾನಿಸಮ್ಸ್ಗೆ ಎನರ್ಜಿ ಸೋರ್ಸ್ ಕಾರ್ಬನ್, ಇದರಲ್ಲಿರೋ ಕಾರ್ಬನ್ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ. ಕಾರ್ಬನ್ ಕಂಟೆಂಟ್ ಗ್ರಾಜುಯಲಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಫ್ರೆಶ್ ಆಗಿ ಮೂವ್ ಮಾಡ್ತಾ ಇರ್ಬೇಕಷ್ಟೇ. ತಗೊಳ್ಳಿ ಇವರು 1 ವೀಕ್ ಅಷ್ಟು ಸ್ಟಾಕ್ ಮಾಡಬಾರ್ದು ಅಂತ ಏನಿಲ್ಲ. ಅದು ಓಕೆ, ಒಂದು ಸರ್ಟನ್ ಲಿಮಿಟ್ ವರೆಗೂ ಇರುತ್ತೆ. ಅಲ್ಲಿಂದ ಆಚೆ ಸ್ಟಾಕ್ ಮಾಡಿದ್ರೆ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾ NDA ಅಸಿಸ್ಟೆನ್ಸಿಗೆ? ಕ್ವಾಲಿಟಿ ರಿಪೋರ್ಟ್ ಏನೋ ಸರ್ ಮಾಡಲೇಬೇಕು. ನಾವು ಮತ್ತೆ ಇವರು ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಸ್ಯಾಂಪಲ್ ತಗೊಂಡು ಹೋಗ್ತಾರೆ. ಅವರು ರ್ಯಾಂಡಮ್ ಟೆಸ್ಟ್ ಮಾಡ್ತಾರೆ. ಅವ್ರು ತಗೊಂಡೋಗಿ ಅವ್ರದ್ದು ಲ್ಯಾಬಲ್ಲಿ ಕೊಟ್ಕೊಂತಾರೆ. ಅದು ನಮ್ಗೆ ಅಲೋ ಇಲ್ಲ ಅಲ್ಲಿ. ಓಕೆ. ಅಲ್ಲಿಂದ ರಿಪೋರ್ಟ್ ಹೋಗುತ್ತೆ ಅವ್ರಿಗೆ. ಯೂಶಲಿ ಎಲ್ಲಿ ಮಾಡಿಸ್ತೀವಿ ನೀವು ಮಾಡಿಸೋದು? ಅವರು ನಾವು ಮಾಡಿಸೋದು ನಮ್ಗೆ ಇಲ್ಲಿ ಶ್ರೀರಾಮ್ ಸರ್, ಶ್ರೀರಾಮ್ ಇಂಡಸ್ಟ್ರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಓಕೆ. ಏನು ಬೀಳುತ್ತೆ ಯೂಶಲ್ ಕಾಸ್ಟ್ ಪರ್ ಸ್ಯಾಂಪಲ್? ಪರ್ ಸ್ಯಾಂಪಲ್ಲು 6,000. ಓಕೆ, 6,490. ಹೌದಾ? ಮೇಜರ್ ಏನೇನು ಎಲಿಮೆಂಟ್ ಟೆಸ್ಟ್ ಆಗುತ್ತೆ? ಅದು ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಹೆವಿ ಮೆಟಲ್ಸ್ ಅಷ್ಟೇ ಸರ್. ಎಲಿಮೆಂಟ್. ಓಕೆ. ಎಷ್ಟು ದಿನದಲ್ಲಿ ಬರ್ತೀವಿ ಯೂಶಲಿ?
1 ವೀಕ್ ಒಂದು ಹೋಗುತ್ತೆ. ವೀಕಲ್ಲಿ ಅಂತ ಅವರೇ ಬರ್ತಾರಾ ಇಲ್ಲ ಇಲ್ಲಿ ಇಟ್ಕೊಂಡು ಸ್ಯಾಂಪಲ್ ತಗೊಂಡೋಗ್ಬೇಕು? ನಾವು ಸ್ಯಾಂಪಲ್ಲು ಇಲ್ಲಿಂದ ಪೋರ್ಟ್ಗೆ ಕಳಿಸ್ಬಿಡ್ತೀವಿ, ಹಾಂ 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 ಅವ್ರು ಸರ್ಟಿಫಿಕೇಟ್ ಆ ಕಡೆಯಿಂದ ಕೊರಿಯರ್ ಕಳಿಸ್ತಾರೆ. ಹೌದಾ? ಓಕೆ ರೈಟ್ ರೈಟ್. ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹೋಗಿದ್ವಿ, ಅದಾದ ನಂತರ ಅದು ಇಲ್ಲಿಂದ ನಮಗೆ ಆಲ್ಮೋಸ್ಟ್ 65-70 ಕಿಲೋಮೀಟರ್ಸ್ 1 ಡೇ ಪೂರ್ತಿ ಅದಕ್ಕೆ ಹೋಗುತ್ತೆ. ಏನಾದರೂ ಚಾಲೆಂಜಸ್ ಇದೆ ಯೂಶಲಿ ಈ FCO ಸ್ಟ್ಯಾಂಡರ್ಡ್ಸ್ಗೆ ಫಿಕ್ಸ್ ಮಾಡಿ ಈ ಒಂದು ಕ್ವಾಲಿಟಿ ಕಂಪ್ಲೈನ್ಸಸ್ ಬಗ್ಗೆ ಏನಾದರೂ ಚಾಲೆಂಜಸ್ ಇದೆಯಾ? ಚಾಲೆಂಜಸ್ ಅಂತ ನಮಗೇನು ಈ ಸದ್ಯಕ್ಕೆ ಅನಿಸಲಿಲ್ಲ ಸರ್. ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ನೋ ಇಶ್ಯೂ, ಕಾರ್ಬನ್ ಇದ್ದೇ ಇರುತ್ತೆ. ಯಾವುದೇ ಮೆಟೀರಿಯಲ್ ಡಿಗ್ರೇಡ್ ಆದ್ರೂ ಕಾರ್ಬನ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದರಲ್ಲಿ ಪ್ರಾಬ್ಲಮ್ ಆಗಲ್ಲ. ಬಟ್ ಇವ್ರು ಹೇಳ್ದಂಗೆ LFOM ಸಪ್ರೇಟ್ ಮಾಡಿದಾಗ FOM ತೆಗೆದ್ರೆ ಅದರಲ್ಲಿ ಆ ಬರೋ ಲಿಕ್ವಿಡಲ್ಲಿ ಕಾರ್ಬನ್ ಕಂಟೆಂಟ್ ಅಷ್ಟಿರಲ್ಲ. ಓಕೆ ಓಕೆ. ಸೊ ಒನ್ಸ್ ನಾವು ಕಾರ್ಬನ್ ಕಂಟೆಂಟ್ಗೆ ಅಂತ ನೋಡಿದಾಗ ಅದು ಮಾಡಬಾರ್ದು. ಸೊ ಸಪ್ರೇಟ್ ಮಾಡಬಾರ್ದು, ಸ್ಲಡ್ಜು ಲಿಕ್ವಿಡ್ ಎಲ್ಲ ಏನು ಸ್ಲರಿ ಬರುತ್ತೋ ಅದನ್ನ ಕೊಡ್ತಾ ಹೋಗ್ಬೇಕು. ಕೊಡ್ತಾ ಹೋಗಬೇಕು. ಓಕೆ. ಯಾವಾಗಲೂ ಹ್ಞೂ ಹ್ಞೂ ಫೀಡ್ ವಾಲ್ಯೂಮ್ ಈಕ್ವಲ್ ಅಂಟು ಔಟ್ಪುಟ್ ಇರುತ್ತೆ. ಕರೆಕ್ಟ್. ಓಕೆ ರೈಸ್ ಆಗುತ್ತೆ 1% ಮಾರ್ಜಿನ್, ಅವೆಲ್ಲ ಲೆಕ್ಕ ಇಟ್ಕೊಡೋಕ್ಕಾಗಲ್ಲ, ಸ್ಪಿಲೇಜಸ್ ಹೋಗುತ್ತೆ, ಅವಂಗೆ ಹೋಗ್ಬಿಡುತ್ತೆ. ಓಕೆ ಸೊ ಜನರಲಿ ಇಟ್ ವಿಲ್ ಬಿ ಈಕ್ವಲ್, ವಾಟ್ ಎವರ್ ಯು ಫೀಡ್ ವಿಲ್ ಗೆಟ್ ಬ್ಯಾಕ್. ಓಕೆ. ಅದು ಲೆಕ್ಕಾಚಾರ. ಹ್ಞೂ ಹ್ಞೂ ಹ್ಞೂ. ನಮ್ಮಲ್ಲಿ ಕೆಲವರು ಇದ್ದಾರೆ ಮೇಧಾವಿಗಳು, ನಾವು ಅದಕ್ಕೆ ವಾಟರ್ ಮಿಕ್ಸ್ ಮಾಡ್ತೀವಲ್ಲ, ಹಾಂ ಹಾಂ ಹಾಂ. ಆ ವಾಟ್ರಿಗೆಲ್ಲ ನಾವು ಓಕೆ 1:1 ರೇಷಿಯೋ 1:2 ರೇಷಿಯೋಲ್ಲಿ ವಾಟರ್ ಓಕೆ ಓಕೆ. ಈ ಮಂತ್ ಕೊಡ್ರಿ ಸಾಕು ಅವ್ರಿಗೆ. ಓಕೆ ಓಕೆ ರೈಟ್. ಇದು ಈಗ ಜಸ್ಟ್ ಜನವರಿ ಮತ್ತು ಮಾಡ್ಸಿರೋದು, ಇದು ನವಂಬರ್. ಓಕೆ ಆ ಥರ ಬ್ಯಾಚ್ ವೈಸ್. ಓಕೆ ಜಸ್ಟ್ ಒಂದು ಫೋಟೋ ತಗೊಂಡಿದ್ದೆ. ಓಕೆ